ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಮಸ್ಕಾರ ನಿಮಗೆ. ನೀವು ಕುಂಭರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಿಮಗೋಸ್ಕರ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಈ ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಎಲ್ಲ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಪೂರ್ತಿಯಾಗಿ ತಲುಪಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ನೀವು ವಿಡಿಯೋ ನೋಡ್ತಾ ಇರೋರು ಕೆಳಗಡೆ ಕಮೆಂಟ್ ಮಾಡಿ ಓಂ ಶುಕ್ರಾಯ ನಮಃ ಅಂತ. ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರ ಮೇಲೆ ಸೆಪ್ಟೆಂಬರ್ 2ನೇ ತಾರೀಕು ಅಂದರೆ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರಲಿದ್ದಾನೆ ಶುಕ್ರ. ಹೀಗಿರುವಾಗ ಕುಂಭರಾಶಿಯವರ ಮೇಲೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಹಲವಾರು ವಿಶೇಷವಾದ, ವಿಭಿನ್ನವಾದ, ವಿಚಿತ್ರವಾದ ಪರಿಹಾರ ಪ್ರಭಾವ ಬೀರಲಿದೆ. ಅದು ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ. ಏನು ಪರಿಹಾರ ಅನ್ನುವಂಥ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಒಂದು ನಿಮಿಷಕ್ಕೆ ಅಂದರೆ ವಿಡಿಯೋ ಮುಗಿದು ಹೋಗುತ್ತೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಕುಂಭರಾಶಿಯವರಿಗೆ ಶುಕ್ರ ಗ್ರಹ ಚತುರ್ಥ ಭಾಗ್ಯಾಧಿಪತಿಯಾಗಿರುತ್ತಾನೆ. ಅಂದರೆ 4 ಮತ್ತು 9ನೇ ಮನೆಯ ಅಧಿಪತಿಯಾಗಿರುತ್ತಾನೆ. ಕನ್ಯಾ ರಾಶಿ ಅಂದರೆ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಬಹಳಷ್ಟು ಹಿನ್ನಡೆಗಳಾಗಬಹುದು. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಮೊದಲನೆಯದಾಗಿ ತಾಯಿಯ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಕುಂಭರಾಶಿಯ ಸ್ನೇಹಿತರೆ, ನೀವು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೆ ಆದಷ್ಟು ನೀವು ವೈದ್ಯರನ್ನು ಸಂಪರ್ಕಿಸಿ ಅಂತ ಕೇಳ್ಕೊತೀನಿ. ಹಾಗೆ ಕುಂಭರಾಶಿಯವರಿಗೆ ತಾಯಿಯ ಆರೋಗ್ಯ ಹಾಳಾಗತಕ್ಕಂಥದ್ದು, ತಾಯಿ ಜೊತೆಗೆ ಜಗಳ, ಮನಸ್ತಾಪಗಳಾಗುವಂಥದ್ದು. ನೀವು ಹೇಳಿದ್ದು ತಾಯಿಯವರು ಕೇಳಿಲ್ಲ, ತಾಯಿಯವರು ಹೇಳಿದ್ದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ತಾಯಿಯವರು ಬರೀ ಜಗಳ ಮನಸ್ತಾಪ. ಆಮೇಲೆ ಒಂದು ಹೇಳ್ತೀನಿ, ತಾಯಿ ಜೊತೆಗೆ ದಯವಿಟ್ಟು ಜಗಳ ಮಾಡಬೇಡಿ. ಯಾಕಂದರೆ ಅಮ್ಮ ನಮಗೆ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅಮ್ಮನ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ. ಅವರಿಗಾಗಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಮತ್ತು ಔಷಧೋಪಚಾರಗಳನ್ನು ಮಾಡಿ ತಾಯಿ ಸೇವೆ ಮಾಡಿ. ಅದಕ್ಕಿಂತ ದೊಡ್ಡ ಪರಿಹಾರ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ. ತಂದೆ ತಾಯಿಯ ಆಶೀರ್ವಾದ ತುಂಬಾ ಮುಖ್ಯ ಮಕ್ಕಳಿಗೆ. ಹಾಗಾಗಿ ತಾಯಿಯ ಆಶೀರ್ವಾದ ಬಹಳ ಪವರ್ಫುಲ್. ದಯವಿಟ್ಟು ತಾಯಿ ಸೇವೆ ಮಾಡ್ಕೊಳ್ಳಿ. ಎರಡನೆಯದಾಗಿ, ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ ತವರು ಮನೆ ಒಟ್ಟಿಗೆ ಒಂದಿಷ್ಟು ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನೀವೇನು ದುಡ್ಡು ಕೇಳ್ತೀರೋ ಅವರು ಕೊಡಲ್ಲ ಅಂತಾರೆ. ನಿಮಗೆ ಅವರು ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅವಮಾನ ಮಾಡಿದರೂ ನನಗೆ ಅಂತ ಅನಿಸುತ್ತೆ, ನೀವು ನನಗೆ ಸಹಾಯ ಮಾಡ್ತಾ ಇಲ್ಲ, ನನ್ನ ತವರು ಮನೆಯವರು ಅಂತ ಅನಿಸುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ತನಕ ತಡ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಅಲ್ಲಿ ತನಕ ನಿಮಗೆ ತಾಯಿ ತವರು ಮನೆಯಾಗಿ ತುಂಬ ಸ್ಥಾಪನೆ ಆಗುತ್ತೆ. ನೀವು ಹೇಳಿದ್ದವರಿಗೆಲ್ಲ ಆಗಲ್ಲ, ಅದು ಅವರು ಹೇಳಿದ್ದು ನಿಮಗೆ ಆಗಲ್ಲ. ಅಂದರೆ ತಾಯಿ ಮನೇಲಿ ತುಂಬ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ಕಂಟಿನ್ಯೂ ಇದೆ ಇದು. ಇನ್ನು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆ ಆಗಲಿದೆ. ಎಲ್ಲೋ ವಿದೇಶಕ್ಕೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದರೆ ಓದಲಿಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ಸಹ ಸರಿಯಾಗಿ ಪಾಠಗಳಾಗ್ತಾ ಇಲ್ಲ. ಓದಿದ್ದು ಸರಿಯಾಗಿ ನಿಮಗೆ ನೆನಪಾಗ್ತಾ ಇಲ್ಲ. ಅದಕ್ಕೆ ಬೇಕಾದ ಪರಿಹಾರಗಳು ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಬುಕ್ ಏನು ನಿಮಗೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಫೀಸ್ಗಳ ವಿಚಾರದಲ್ಲಿ ಕಟ್ಟೋಕ್ಕಾಗ್ತಿಲ್ಲ. ತುಂಬ ಹಿಂಸೆ. ಓದಿದ್ರು ನೆನಪಿಗೆ ಇರ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ತುಂಬ ಹಿನ್ನಡೆ. ಇದೇ ಸೆಪ್ಟೆಂಬರ್ 2ನೇ ತಾರೀಕು ತನಕ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲ, ನೆಕ್ಸ್ಟ್ ಬಂದು ಮುಖ್ಯವಾಗಿ ಮಾತಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ನೀವು ಏನೋ ಮಾತಾಡ್ತಿರ್ತೀರಾ, ಅಲ್ಲಿ ಏನೋ ಅರ್ಥ ಬರುತ್ತೆ. ನೀವು ಮಾತಾಡಿಬಿಟ್ರಿ ಅಂತ
ಅವರೊಬ್ಬ ಎಲ್ಲ ಕಡೆ ಟಾಮ್ ಆಗಿಬಿಡುತ್ತೆ. ನೀವು ಸರಿ ಇಲ್ಲ, ನೀವು ಹೆಂಗೋ ಮಾತಾಡ್ತೀರಾ, ಹಂಗೆ ಮಾತಾಡ್ತೀರಾ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ. ಈ ಕುಂಭರಾಶಿಯವರು ತುಂಬ ಎಚ್ಚರಿಕೆ ವಹಿಸಿ. ಯಾರ ಹತ್ರ ಮಾತಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಅಷ್ಟೇ ಅಲ್ಲ, ಇನ್ನು ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮೋಸ ಆಗಲಿದೆ. ಕೊಡ್ತೀನಿ ಅಂತ ಅಂತಿದ್ರು, ಕೊಡಲ್ಲ, ಭೂಮಿ ಕೊಡ್ತೀನಿ ಅಂತಾರೆ. ಆಯಿತು ಭೂಮಿ ಕೊಡಿ ಅಂದರೆ ಇಲ್ಲ ಆಗಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆಯಿತು ದುಡ್ಡು ಕೊಡಿ ಅಂದರೆ ದುಡ್ಡು ಈಗಿಲ್ಲ, ಹಾಗಿಲ್ಲ, ಅಷ್ಟು ಕೊಡಲ್ಲ, ಇಷ್ಟು ಕೊಡಲ್ಲ ಅಂತ ಒಂದಿಷ್ಟು ಸ್ವಲ್ಪ ಒಟ್ಟು ಪಿತ್ರಾರ್ಜಿತ ಆಸ್ತಿ ಎಲ್ಲೂ ಕೂಡ ನಿಮಗೆ ಸ್ವಲ್ಪ ಜಗಳಗಳು ನಡೆಯುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವಿರಿ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಬಹಳ ಸಮಸ್ಯೆಗಳಾಗುತ್ತೆ ಸ್ನೇಹಿತರೆ ಕುಂಭರಾಶಿಯವರಿಗೆ. ಹಾಗಾಗಿ ನೀವು ಯಾಕಂದರೆ ಕುಂಭರಾಶಿಗೆ 7.5 ಕೊನೆ ಹಂತದಲ್ಲಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗುತ್ತೆ. 7.5 ಅಂತ ಅಂದರೆ ನೀವು ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀರಾ. ಈಗ ನೀವು ಮಾಡೋ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಕೂಡ ನಿಮಗೆ ಬೇಕು ಅಂದರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ. ಖಂಡಿತ ಕೊನೆ ಹಂತದಲ್ಲಿ ಶನಿದೇವರು ನಿಮಗೆ ಎಲ್ಲ ಪರೀಕ್ಷೆ ಮಾಡಿ ನಂತರ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾರೆ ಖಂಡಿತ. ಅಷ್ಟೇ ಅಲ್ಲ, ಸ್ವಲ್ಪ ತಂದೆಯವರೊಂದಿಗೂ ಸಹ ಸಮಸ್ಯೆ ಆಗಬಹುದು. ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗ್ಬೋದು. ಅಂದರೆ ತಾಯಿ ತಂದೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದ್ದು ಮಕ್ಕಳ ಕರ್ತವ್ಯ. ಹಾಗಾಗಿ ತಂದೆ ತಾಯಿ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ತಂದೆಯ ಗ್ರಹ ಸ್ಥಾಪನೆಗಳು ಆಗಬಹುದು. ಅಂದರೆ ನೀವು ಹೇಳಿ ನಿಮ್ಮ ತಂದೆಯವರು ಒಪ್ಪಲ್ಲ, ನಿಮ್ಮ ತಂದೆ ಹೇಳಿದ್ದು ನಿಮ್ಗೆ ಇಷ್ಟ, ಅಂದರೆ ನೀವು ಆಪೋಸಿಟಾಗಿ ತಂದೆ ತಾಯಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಟ್ ಆದರೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು. ತಂದೆಯವರ ಸೇವೆ ಮಾಡಬೇಕು. ತಾಯಿ ತಂದೆ ಸೇವೆ ಮಾಡಿ ಆಮೇಲೆ ತಂದೆಯವರಿಗೆ ಒಂದು ಸ್ವಲ್ಪ ಆರೋಗ್ಯ ಬಾಧೆಯಾಗಿ ನೀವು ಅವರಿಗೆ ಹಾಸ್ಪಿಟಲ್ ಇತ್ಯಾದಿ ಔಷಧಿ ಎಂಬ ವ್ಯವಸ್ಥೆ, ದುಡ್ಡು, ಚಿಕಿತ್ಸೆ, ಸ್ವಲ್ಪ ದುಡ್ಡಿನ ಸಮಸ್ಯೆ ನಿಮಗೆ ಆಗ್ಬೋದು. ಬಟ್ ಆದರೂ ಕೂಡ ನಿಮ್ಮ ಸೇವೆ ನೀವು ಮಾಡಲೇಬೇಕು. ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕಾಗುತ್ತೆ. ಆಯ್ತಲ್ವ? ಇಷ್ಟೆಲ್ಲ ಸಮಸ್ಯೆ ಹಿನ್ನಡೆ ಏನೇ ಇದ್ದರೂ ಪರಿಹಾರ ಕುಂಭರಾಶಿಯವರಿಗೆ ಪವರ್ಫುಲ್ ಪರಿಹಾರ ಹೇಳ್ತೇನೆ. ಒಂದು ಪ್ರತಿ ದಿವಸ ಲಲಿತ ಸಹಸ್ರನಾಮ ಕೇಳಿಸ್ಕೊಳ್ಳಿ. ಓದೋಕ್ಕಾಗಿಲ್ಲ ಅಂದ್ರೂ ಆಮೇಲೆ ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಓದಿ. ಆಮೇಲೆ ದೇವಿ ಕವಚಂ ಅಂತ ಬರುತ್ತೆ, ದುರ್ಗಾ ಕವಚ ದೇವಿ ಅಂತ, ಅಂತಹದ್ದು ಯಾರಾದರೂ ಹೇಳಿಸ್ಕೊಂಡು ಪರವಾಗಿಲ್ಲ, ಅದನ್ನು ಪ್ರತಿದಿನ ಓದ್ಕೊಳ್ಳಿ. ಮನೆ ಹತ್ರದಲ್ಲಿ ಅಮ್ಮನವರ ಅಂದರೆ ದೇವಸ್ಥಾನ ಇದ್ದರೆ, ಹೆಣ್ಣು ದೇವರ ದೇವಸ್ಥಾನ ಇದ್ದರೆ ಪ್ರತಿದಿನ ಹೋಗಿ ಕಾಲು ನೋವು ಬರ್ತಾನೆ ಖಾಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಮ್ಮನವರಿಗೆ ಅಭಿಷೇಕ ಮಾಡಿ ತೀರ್ಥ ಕೊಡಿರಿ. ಅಮ್ಮನವರ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮ ಹಚ್ಚಿಕೊಂಡು ಬನ್ನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಅಮ್ಮನವರ ದೇವಸ್ಥಾನದಲ್ಲಿ ಸಾಧ್ಯ ಆದರೆ ನಿಮ್ಮ ಹೆಸರಲ್ಲಿ ನೀವೇ ಕುಂಕುಮಾರ್ಚನೆ ಮಾಡಿಸಿ. ಆಮೇಲೆ ಮುತ್ತೈದೆಯರಿಗೆ ಶುಕ್ರವಾರ ಅರಿಶಿನ, ಕುಂಕುಮ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಬ್ಲೌಸ್ ಪೀಸ್, ಯಥಾಶಕ್ತಿ ದಕ್ಷಿಣೆ ಹಣ್ಣು ಎಲ್ಲ ಕೊಟ್ಟು ಅವ್ರ ಕಾಲಿಗೆ ಬಿದ್ದು, ಏನು ಸಿಗುತ್ತೆ ಅವರ ಕೈಗೆ ಕೊಟ್ಟು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಅವರಿಗೆ ಒಂದು ಆಶೀರ್ವಾದ ಪಡೀರಿ. ಇನ್ನು ಪವರ್ಫುಲ್ ಆಗಿರುವಂಥ ಪರಿಹಾರ ಬೇಕಾ ನಿಮಗೋಸ್ಕರ? ಅದ್ಭುತವಾದ ಪವರ್ಫುಲ್ ಪರಿಹಾರವನ್ನು ಮಾಡಿ ಅದ್ಭುತವಾದ ಪ್ರಸಾದವನ್ನು, ಅಂದರೆ ನೀವು ಇನ್ನೇನು ವರಮಹಾಲಕ್ಷ್ಮಿ ಕೂಡ ಹತ್ರ ಬರ್ತಾ ಇದೆ. ಹಾಗಾಗಿ ನೀವು ಪ್ರತಿ ಶುಕ್ರವಾರ, ಈ 4 ಶುಕ್ರವಾರದಲ್ಲಿ ಯಾವ ವಾರನಾದರೂ ಸರಿ ನೀವು ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಇವಾಗ ಹೇಳಿದ ವಸ್ತುಗಳನ್ನೆಲ್ಲ ಅರಿಶಿನ ಕುಂಕುಮದ ಮೂಲಕ ಕೊಡಿ. ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಾಳೆ ಅಂದರೆ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಮತ್ತು ಸೂರ್ಯಗ್ರಹಣದ ದಿವಸ ಕೂಡ ಇದೆ. ಆಗ ನೀವು ಸ್ವಲ್ಪ ಅಂದರೆ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಪೂಜೆಯನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಶುಕ್ರನ ಅಭಿಮಾನಿ ದೇವರು, ಅಂದರೆ ಶುಕ್ರನ ಅಭಿಮಾನ ನಿಮ್ಮ ಮೇಲೆ ಇರುತ್ತೆ. ದೇವರು ಶುಕ್ರ ಶಾಂತಿಯನ್ನು ಮಾಡಿ, ಅಂದರೆ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ. ಅವತ್ತು ಮಹಾ ಸೂರ್ಯಗ್ರಹಣ ಇರುವುದರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಕೂಡ ಮಾಡಿಸಿ ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ದುಡ್ಡನ್ನು ಕೊಟ್ಟು ಇದರಲ್ಲಿ ನೀವು ಕೂಡ ಭಾಗಿಯಾಗಿ ಹೋಮದಲ್ಲಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ದೇವತಾರಾಧನೆ, ವಿಶೇಷವಾದಂಥ ಪೂಜೆಗಳಲ್ಲಿ ನೀವು ಕೂಡ ಅಲ್ಲಿ ಭಾಗವಹಿಸಿ. ಖಂಡಿತ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜಯೋಗ ಕೂಡ ಕೂಡಿ ಬರುತ್ತೆ. ಈಗ ಕೊನೆಯಲ್ಲಿ ನಿಮಗೆ ಒಂದು ಉಂಗುರವನ್ನು ಧರಿಸಿ, ನೀವು ಬೆಳ್ಳಿ ಉಂಗುರ, ಅಂದರೆ ಕುಂಭರಾಶಿಯವರು ಒಂದು ಬೆಳ್ಳಿ ಉಂಗುರವನ್ನು ಧರಿಸಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಿಮ್ದು ಯಾವುದೇ ರೀತಿ ತೊಂದರೆಗಳು ಇದ್ದರೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಯಾಕಂದರೆ 7.5 ಕೊನೆ ಹಂತದಲ್ಲಿದ್ದೀರಾ ನೀವು. ಖಂಡಿತ ನಿಮಗೆ ಶನಿದೇವರ ಒಳ್ಳೆ ಇದನ್ನು ಮಾಡ್ತಾರೆ. ಯಾಕಂದರೆ ಇಷ್ಟು ವರ್ಷ ತುಂಬ ಕಷ್ಟಪಟ್ಟಿದ್ದೀರಾ, ನೊಂದಿದ್ದೀರಾ. ಹಾಗಾಗಿ ಕೊನೆಯಲ್ಲಿ ಒಳ್ಳೆ ಫಲಗಳನ್ನು ಕೊಡ್ತಾರೆ. ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ.
ಮತ್ತು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಇದೆ. ಎಲ್ಲರೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಸೂರ್ಯಗ್ರಹಣ ಕೂಡ ಇದೆ, ಪೂಜೆ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಅದು ಗೋಚರಿಸೋದಿಲ್ಲ. ಆದರೂ ಕೂಡ ಯಾವ ಪರಿಹಾರ ಕೂಡ ಅದಕ್ಕೆ ಬೇಕಾಗಿಲ್ಲ. ಮಾಮೂಲಿಯಾಗಿ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ತಮ್ಮೆಲ್ಲರಿಗೂ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.